ತಮಿಳುನಾಡು ರಾಜಕೀಯದಲ್ಲಿ ಭೀಕರ ಭೂಕಂಪ. ಸ್ಟಾಲಿನ್ ಕುಟುಂಬಕ್ಕೆ ಕೈ ಹಾಕಿದ್ದಾರೆ ಸಿಎಂ ವಿಜಯ್. ಸ್ಟಾಲಿನ್ ಕುಟುಂಬದ ಸದಸ್ಯರನ್ನೇ ಸೆಳೆಯುವುದಕ್ಕೆ ವಿಜಯ್ ಇದೀಗ ಸ್ಕೆಚ್ ಹಾಕಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಭೀಕರ ಭೂಕಂಪ. ಸ್ಟಾಲಿನ್ ಕುಟುಂಬಕ್ಕೆ ಕೈ ಹಾಕಿದ್ದಾರೆ ದಳಪತಿ ವಿಜಯ್. ಸ್ಟಾಲಿನ್ ಕುಟುಂಬದ ಸದಸ್ಯರನ್ನೇ ಸೆಳೆಯುವುದಕ್ಕೆ ವಿಜಯ್ ಸ್ಕೆಚ್ ಹಾಕಿದ್ದಾರೆ. ಮಾಜಿ ಕೇಂದ್ರ ಸಚಿವ ಎಂಕೆ ಅಳಗಿರಿ ಬಣದ ಮೇಲೆ ಕಣ್ಣು ನೆಟ್ಟಿದ್ದು ಟಿವಿಕೆ ಪಕ್ಷಕ್ಕೆ ಅಳಗಿರಿ ಬಣ ಸೆಳೆಯುವುದಕ್ಕೆ ವಿಜಯ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಎಂ ವಿಜಯ್ ಅವರನ್ನ ಭೇಟಿಯಾಗಿದ್ದಾರೆ ಅಳಗಿರಿ ಪುತ್ರಿ. ನಟ ವಿಜಯ್ ರಹಸ್ಯ ಮಾತುಕತೆ ನಡೆಸಿರುವಂತದ್ದು ಅಳಗಿರಿ ಪುತ್ರಿಯ ಜೊತೆ. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಬಂದಿದ್ದ ಕಯಲ್. ವಿಐಪಿ ಸಾಲಿನಲ್ಲಿ ಕೂತು ಗಮನ ಸೆಳೆದಿದ್ದ ಕಯಲ್ ವಿಜಿ. ಕಂದಾಯ ಸಚಿವ ಕೆ ಸೆಂಗೊಟ್ಟಯ್ಯನ್ ನೇತೃತ್ವದಲ್ಲಿ ಮಾತುಕತೆ ನಡೆಸಲಾಗಿದೆ. ಕಯಲ್ ವಿಜಿ ಜೊತೆ ನಡೆದಿರುವಂತಹ ಹೈ ವೋಲ್ಟೇಜ್ ಸಂಧಾನ. ಈ ಮೂಲಕ ತಮಿಳುನಾಡು ರಾಜಕೀಯದಲ್ಲಿ ಭೀಕರ ಸುನಾಮಿಯನ್ನ ಸೃಷ್ಟಿ ಮಾಡಬಹುದು ಈ ಬೆಳವಣಿಗೆ. ಸ್ಟಾಲಿನ್ ಕುಟುಂಬಕ್ಕೆ ದಳಪತಿ ಕೈ ಹಾಕಿದ್ದು ಸ್ಟಾಲಿನ್ ಕುಟುಂಬದ ಸದಸ್ಯರನ್ನ ಸೆಳೆಯೋದಕ್ಕೆ ವಿಜಯ್ ಸ್ಕೆಚ್ ಹಾಕಿದ್ದಾರೆ. ಮಾಜಿ ಕೇಂದ್ರ ಸಚಿವ ಎಂಕೆ ಅಳಗಿರಿ ಬಣದ ಮೇಲೆ ಕಣ್ಣು ನೆಟ್ಟಿದ್ದು ಟಿವಿಕೆ ಪಕ್ಷದ ಒಂದು ನಡೆ ಇದೆಯಲ್ಲ, ಅದರಲ್ಲೂ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರ ನಡೆ ಇದೆಯಲ್ಲ, ಡಿಎಂಕೆಗೆ ಕೊಡ್ತಾ ಇರುವಂತಹ ದೊಡ್ಡ ಪೆಟ್ಟಿದು ಭವಿಷ್ಯದ ರಾಜಕಾರಣದಲ್ಲಿ ಅನ್ನುವಂಥ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ ಈ ಬೆಳವಣಿಗೆಯನ್ನ. ಮಾಜಿ ಕೇಂದ್ರ ಸಚಿವ ಎಂಕೆ ಅಳಗಿರಿ ಬಣದ ಮೇಲೆ ಕಣ್ಣು ನೆಟ್ಟಿದ್ದು ಟಿವಿಕೆ ಪಕ್ಷಕ್ಕೆ ಅಳಗಿರಿ ಬಣ ಸೆಳೆಯುವಂತಹ ಒಂದು ಪ್ರಯತ್ನಕ್ಕೆ ಇದೀಗ ವಿಜಯ್ ಮುಂದಾಗ್ತಾ ಇರುವಂಥದ್ದು. ನಟ ವಿಜಯ್ ರಹಸ್ಯ ಮಾತುಕತೆಯನ್ನ ನಡೆಸಿರುವಂಥದ್ದು ಅಳಗಿರಿ ಪುತ್ರಿಯ ಜೊತೆ. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಬಂದಿದ್ದ ಕಯಲ್. ವಿಐಪಿ ಸಾಲ್ನಲ್ಲೇ ಕೂತಿದ್ರು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಯಲ್ ಅವರು ವಿಐಪಿ ಸಾಲ್ನಲ್ಲಿ ಕೂತು ಗಮನ ಸೆಳೆದಿದ್ರು ಕಯಲ್ ಬಿಜಿ. ಅರೆ ಟಿಎಂಕೆ ಪಕ್ಷದ ಮುಖ್ಯಸ್ಥರಾದಂತಹ ವಿಜಯ್ ಅವರ ಸಿಎಂ ಅಂದ್ರೆ ವಿಜಯ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡುವಂತಹ ಒಂದು ಸಮಾರಂಭಕ್ಕೆ ಕಯಲ್ ಬಂದಿದ್ದು ಬಹಳ ವಿಶೇಷ ಕಾರಣ ಆಗಿತ್ತು. ಅದು ಡಿಎಂಕೆಯ ಪ್ರಮುಖ ನಾಯಕರಲ್ಲಿ ಒಬ್ಬರಾದಂಥ ಅವರ ಸಹೋದರನ ಮಗಳು ಕಾಣಿಸ್ಕೊಂಡಿದ್ದು ಕುತೂಹಲ ಕಡೆ ಮಾಡಿಕೊಟ್ಟಿತ್ತು. ಕೆ ಸೆಂಗೊಟ್ಟಯ್ಯನ್ ನೇತೃತ್ವದಲ್ಲಿ ಮಾತುಕತೆ ಕೂಡ ಈಗ ನಡೆದಿದೆ ಅನ್ನುವಂಥದ್ದು ಕುತೂಹಲವನ್ನ ಇದೀಗ ಕಾಯ್ದುಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಕಯಲ್ ವಿಜಿ ಜೊತೆ ನಡೆದಿರುವಂತಹ ಈ ಒಂದು ಹೈ ವೋಲ್ಟೇಜ್ ಸಂಧಾನದಲ್ಲಿ ಅವರನ್ನ ಪಕ್ಷಕ್ಕೆ ಸೆಳೆಯುವಂಥ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಅಂದರೆ ತಮಿಳುನಾಡು ರಾಜಕೀಯದಲ್ಲಿ ಇದೊಂದು ರೀತಿಯಾಗಿ ಭಾರಿ ಬೆಳವಣಿಗೆಗೆ ಕಾರಣವಾಗುತ್ತೆ ಪ್ರಸ್ತುತ ಸನ್ನಿವೇಶ ಅನ್ನುವಂಥದ್ದು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದ್ದು ವಿವಿಧ ರೀತಿಯಲ್ಲಿ ವಿಶ್ಲೇಷಣೆಗೂ ಒಳಪಡಲಾಗ್ತಾ ಇದೆ ಈ ಬೆಳವಣಿಗೆ. ಸ್ಟಾಲಿನ್ ಕುಟುಂಬದ ಸದಸ್ಯರನ್ನ ಸೆಳೆಯುವುದಕ್ಕೆ ವಿಜಯ್ ಸ್ಕೆಚ್ ಹಾಕಿದ್ದಾರೆ. ಸೊ ಇಲ್ಲಿ ಉದ್ದೇಶ ಬಹು ಸ್ಪಷ್ಟ. ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸಬೇಕು, ಬಲವರ್ಧನೆ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ. ಟಿವಿಕೆ ಪಕ್ಷಕ್ಕೆ ಅಳಗಿರಿ ಬಣ ಸೆಳೆಯೋದಕ್ಕೆ ವಿಜಯ್ ಪ್ರಯತ್ನವನ್ನ ಮಾಡಿರುವಂಥದ್ದು. ಹಾಗಾಗಿಯೇ ಸಿಎಂ ವಿಜಯ್ ಅವರನ್ನ ಭೇಟಿಯಾಗಿರುವುದು ಅಳಗಿರಿ ಪುತ್ರಿ ಕಯಲ್ ವಿಜಿ. ಮಾಜಿ ಕೇಂದ್ರ ಸಚಿವ ಎಂಕೆ ಅಳಗಿರಿ ಬಣದ ಮೇಲೆ ಕಣ್ಣು ನೆಟ್ಟಿದ್ದಾರೆ. ಅಳಗಿರಿ ಅವರ ಪುತ್ರಿ ಕಯಲ್ ವಿಜಿ ಅವರನ್ನ ಭೇಟಿಯಾಗಿರುವಂಥದ್ದು. ಅದು ಪ್ರಮುಖವಾಗಿ ಕಂದಾಯ ಸಚಿವ ಕೆ ಸೆಂಗೊಟ್ಟಯ್ಯನ್ ಅವರ ನೇತೃತ್ವದಲ್ಲಿ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ದ್ರಾವಿಡ ನೆಲದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ದೂರದೃಷ್ಟಿ ಇಟ್ಕೊಂಡು ವಿಜಯ್ ಅವರು ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರಾ? ವಿಜಯ್ ಅವರ ನಿರ್ಧಾರದ ಹಿಂದೆ ಮುಂಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತಷ್ಟು ಸಂಘಟಿಸಬೇಕು, ಬಲವರ್ಧನೆ ಮಾಡಬೇಕು ಅಂತಂದ್ರೆ ಇಂತಹ ಒಂದಷ್ಟು ತಂತ್ರಗಾರಿಕೆಗಳು ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದನ್ನ ಮನಗಂಡಂತೆ ಕಾಣಿಸ್ತಾ ಇದೆ. ಟಿವಿಕೆ ಪಕ್ಷದ ಮುಖ್ಯಸ್ಥರಾದ ಮುಖ್ಯಮಂತ್ರಿಯೂ ಆಗಿರುವಂತಹ ನಟ ವಿಜಯ್ ಅವರ ಈ ನಡೆ ಇದು ರಾಜಕೀಯ ತಂತ್ರಗಾರಿಕೆ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಮತ್ತು ಟಿವಿಕೆ ಪಕ್ಷಕ್ಕೆ ಇದು ಒಂದು ರೀತಿಯಲ್ಲಿ ಬಹುದೊಡ್ಡ ರೀತಿಯ ಪಕ್ಷ ಸಂಘಟಿಸೋದಕ್ಕೆ, ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸೋದಕ್ಕೆ ಇದು ಒಂದು ರೀತಿ ಮುನ್ನುಡಿ, ಮೊದಲ ಹೆಜ್ಜೆ ಅಂತಲೇ ಬಣ್ಣಿಸಲಾಗ್ತಾ ಇದೆ. ರಾಜಕೀಯವಾಗಿ ಮೊದಲ ಹೆಜ್ಜೆಯನ್ನ ಬಹಳ ನಾಜೂಕಾಗಿ ಬಹಳ ತಂತ್ರಗಾರಿಕೆಯಿಂದಲೇ ಸ್ಟ್ರಾಟಜಿಯನ್ನು ರೂಪಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ವಿಜಯ್ ಅನ್ನುವಂಥ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ.